Hello students, welcome to Drivika Academy. I hope everybody is doing fine. PGCET 2026 MBA ಮತ್ತು MCA ಯಾರೇ ಪ್ರಿಪೇರ್ ಮಾಡ್ತಿರೋ ಆಫ್ ಕೋರ್ಸ್ ಯು ಆರ್ ಹ್ಯಾವಿಂಗ್ ಸಮ್ ಡೌಟ್ಸ್, ಕೆಲವೊಂದು ಡೌಟ್ಸ್ ಇರ್ತವೆ ಅಂಡ್ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಗಳು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಒಂದು ವಿಡಿಯೋನ ಮಾಡ್ತಿರೋದು. ಐ ಆಮ್ ಗೋಯಿಂಗ್ ಟು ಕ್ಲಿಯರ್ ಯು ಆಲ್ ಯುವರ್ ಡೌಟ್ಸ್, ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ ವರೆಗೂ ನೋಡ್ರಿ. ಸೊ ವಿ ಆರ್ ಹ್ಯಾವಿಂಗ್ ಸಮ್ ಕ್ವೈರೀಸ್. ಯಾವ್ದಂದ್ರೆ ಒಂದು, ವೆನ್ ಇಸ್ ದ PGCET ಎಕ್ಸಾಮ್? PGCET ಎಕ್ಸಾಮ್ ಯಾವಾಗ? ಬಿಕಾಸ್ May 14th ಅಂತ ಹೇಳಿದ್ರು. ಸೊ ಬಟ್ ಇನ್ನು ಕೂಡ ಏನು ನೋಟಿಫಿಕೇಶನ್ ಬಂದಿಲ್ಲ KE ವತಿಯಿಂದ. ನೆಕ್ಸ್ಟ್ ಥಿಂಗ್ಸ್ ಯು ಶುಡ್ ನೋ ಅಬೌಟ್ PGCET ಎಕ್ಸಾಮ್. ತುಂಬಾ ಜನ ಸ್ಟೂಡೆಂಟ್ಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಿರಾ, ಕೆಲವರು ಅಬೌಟ್ ಟು ಸ್ಟಾರ್ಟ್ ದ ಪ್ರಿಪರೇಷನ್ ಯೂಟ್ಯೂಬ್ ಅಲ್ಲಿ ಹುಡುಕ್ತಾ ಇರ್ತೀರಾ ವಾಟ್ ಇಸ್ PGCET ಎಕ್ಸಾಮ್. ತುಂಬಾ ಕ್ವೈರೀಸ್ ಇರ್ತವೆ. ಹಂಗಾಗಿ ಒಂದು ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಕ್ಲಿಯರ್ ಆಲ್ ಆಫ್ ಯುವರ್ ಡೌಟ್ಸ್. ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತೀವಿ. ವಿಡಿಯೋನ ಎಂಡ್ ವರೆಗೂ ನೋಡ್ತಾ ಹೋಗ್ರಿ. ದ ಫಸ್ಟ್ ಅಂಡ್ ಫಾರ್ಮಸ್ಟ್ ಕ್ವಶನ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆನ್ ಈಸ್ ದ ಎಕ್ಸಾಮ್? ಎಕ್ಸಾಮ್ ಯಾವಾಗ ಆಗುತ್ತೆ? ಸೊ ಅಫಿಷಿಯಲಿ ಇನ್ನೂ ಕೂಡ ನೋಟಿಫಿಕೇಶನ್ ಬಂದಿಲ್ಲ. ಆಬ್ವಿಯಸ್ಲಿ ಇನ್ನೂ ಕೂಡ ಅಪ್ಲಿಕೇಶನ್ ಬಿಟ್ಟಿಲ್ಲ. ಬಟ್ KE ಅವರು ಟ್ವಿಟರ್ ಒಳಗಡೆ ಹಾಕಿದ್ದಾರೆ May 14th ಅಂತ. ಜೊತೆಗೆ KE ಅಂದ್ರೆ KCET ಎಕ್ಸಾಮ್ ನೋಟಿಫಿಕೇಶನ್ ಬಿಟ್ಟಾಗ ಒಂದು ಕ್ಯಾಲೆಂಡರ್ ರಿಲೀಸ್ ಮಾಡಿದ್ರು. ಅದರಲ್ಲಿ May 14th PGCET ಎಕ್ಸಾಮ್ ನಡೆಸ್ತೀವಿ ಅಂತ ಬಿಟ್ಟಿದ್ರು. ಬಟ್ ಅಫಿಷಿಯಲಿ ದೇ ಹ್ಯಾವ್ ನಾಟ್ ಅನೌನ್ಸ್ಡ್ PGCET ಎಕ್ಸಾಮ್ May 14th ಅಂತ ಬಿಟ್ಟಿಲ್ಲ. ಬಟ್ ನಾವೆಲ್ಲ ಅಸ್ಯೂಮ್ ಮಾಡ್ಕೊಂಡಿರೋದು PGCET ಎಕ್ಸಾಮ್ May 14th ಅಂತ ಅಸ್ಯೂಮ್ ಮಾಡ್ಕೊಂಡಿದೀವಿ. ಸೊ ಎರಡು ಕ್ವಶನ್ ಇದೆ, ವೆದರ್ ಇಟ್ ಇಸ್ ಫಿಕ್ಸ್ಡ್, ಇದು ಫಿಕ್ಸ್ ಆಗಿರುತ್ತಾ ಅಥವಾ ವೆದರ್ ಇಟ್ಸ್ ಅ ಟೆಂಟೇಟಿವ್ ಎಕ್ಸಾಮ್. As of now, you have to consider it tentative because ಇನ್ನು ಕೂಡ ಅಪ್ಲಿಕೇಶನ್ ಬಿಟ್ಟಿಲ್ಲ, ಇನ್ನು ಕೂಡ ನೋಟಿಫಿಕೇಶನ್ ಬಂದಿಲ್ಲ. But I'm telling you, please prepare PGCET as considering May 14th is the permanent and fixed exam ಅಂತ ಕನ್ಸಿಡರ್ ಮಾಡಿ. So whatever it may get postponed, it may not get postponed. So nothing to worry. ಯೂಟ್ಯೂಬ್ ಅಲ್ಲಿ 100 ವಿಡಿಯೋಸ್ ಬರ್ತಿರ್ತವೆ. ಪೋಸ್ಟ್ಪೋನ್ ಆಗ್ಬೋದು, ಜೂನ್ ಹೋಗ್ಬೋದು, ಜುಲೈ ಹೋಗ್ಬೋದು, ಸೆಪ್ಟೆಂಬರ್ ಹೋಗ್ಬೋದು, ಬರ್ತಾ ಇರ್ತವೆ. ಅದಕ್ಕೆ ಯಾವ್ದು ಕಿವಿ ಕೊಡದೆ ಪ್ರಿಪೇರ್ ಆಸ್ ಮೆನ್ಷನ್ May 14th ಅಂತಾನೆ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡ್ರಿ. ವಿ ಡೋಂಟ್ ನೋ KE ಯಾವಾಗ ನೋಟಿಫಿಕೇಶನ್ ಅಪ್ಲಿಕೇಶನ್ ಬಿಡ್ತಾರಂತ. ವಿ ಡೋಂಟ್ ನೋ, ನಾಳೆನೂ ಬಿಡಬಹುದು, ನಾಡಿದ್ದು ಬಿಡಬಹುದು. ನಾನು ನಿನ್ನೆ KE ಕೂಡ ಕಾಲ್ ಮಾಡಿದ್ದೆ, ಮಾಡ್ಬಿಟ್ಟು ಹಾವ್ ಎನ್ಕ್ವೈರ್ಡ್ ಯಾವಾಗ PGCET ಎಕ್ಸಾಮ್ ನಡೆಸ್ತೀರಾ ಅಂತ. ಅವರು ಕೂಡ ಇನ್ನು ಯಾವ್ದು ಕಸ್ಟಮರ್ ಕೇರ್ ಅಲ್ಲಿ ಯಾವ್ದು ಇನ್ನು ನಮಗೆ ಇನ್ಫಾರ್ಮೇಶನ್ ಬಂದಿಲ್ಲ ಸರ್. ಸೊ ನಾವು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಕೂಡ ಯಾರು ಕೂಡ ನೋಟಿಫಿಕೇಶನ್ ಬಗ್ಗೆ ಇನ್ನು ಕ್ಲೂ ಇಲ್ಲ. ಹಂಗಾಗಿ ಸೊ ಬಿಡಬಹುದು, ಆದಷ್ಟು ಬೇಗ ಬಿಡ್ತಾರೆ ಅಂತ ನಾನು ಭಾವಿಸ್ತೀನಿ. ಸೊ ಹಂಗಾಗಿ ನೀವೇನ್ ಮಾಡ್ಕೋಬೇಕು, ಕನ್ಸಿಡರ್ ಇಟ್ ಇಸ್ ಅಸ್ ಅ ಫಿಕ್ಸ್ಡ್ ಎಕ್ಸಾಮ್ ಅಂತಾನೆ ಪ್ರಿಪೇರ್ ಆಗ್ರಿ. ಇಫ್ ಅಟ್ ಆಲ್ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಪೋಸ್ಟ್ಪೋನ್ ಆದ್ರೂ ಕೂಡ ಇಟ್ ಇಸ್ ಅ ಬೋನಸ್ ಫಾರ್ ಅಸ್. ಸೊ ಅದು ಬೋನಸ್ ಟೈಮು. ಆ ಬೋನಸ್ ಟೈಮ್ ಅಲ್ಲಿ ಇನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬಹುದು ಅಂತ ವಿ ಕ್ಯಾನ್ ಥಿಂಕ್ ಓವರ್ ಇಟ್ ಅಂಡ್ ವಿ ಕ್ಯಾನ್ ಪ್ರಿಪೇರ್ ವೆಲ್. ಸೊ ಆಸ್ ಆಫ್ ನೌ ಫಿಕ್ಸ್ ಇಟ್ ಆಸ್ ದ May 14th is the PGCET exam, right? So next, but I'm not telling it is fixed. It may get fixed, but it may get postponed also. But treat May 14th is the exam ಅನ್ಕೊಂಡೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಸೊ ಎಕ್ಸಾಮ್ ಎಲಿಜಿಬಿಲಿಟಿ. ವಾಟ್ ಇಸ್ ದ ಎಕ್ಸಾಮ್ ಎಲಿಜಿಬಿಲಿಟಿ ಸರ್? ಸೊ ತುಂಬಾ ಜನ ಸ್ಟೂಡೆಂಟ್ಸ್ ನಾನು BA ಓದ್ತಾ ಇದ್ದೀನಿ, ಐ ಆಮ್ ಎಲಿಜಿಬಲ್ ಫಾರ್ MBA, MCA ಎಲಿಜಿಬಲ್, ಆರ್ ಎಲ್ಸ್ ನಾನು BCom ಓದ್ತಿದ್ದೀನಿ, ನಾನು MCA ಬರಿಬೋದಾ? ಆರ್ ನಾನು BSc ಮಾಡ್ತೀನಿ ಸರ್, ನಾನು MCA ಬರಿಬೋದಾ? ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ. ಓನ್ಲಿ ಒನ್ ಕ್ರೈಟೇರಿಯಾ ಟು ರೈಟ್ ಅ PGCET ಎಕ್ಸಾಮ್, ದಟ್ ನಿಮ್ದು ಗ್ರಾಜುಯೇಷನ್ ಮುಗಿದಿರ್ಬೇಕು. Or else, if you are in a final year graduation, you 6 semester ಮಾಡ್ತಾ ಇದ್ರೆ ನಡೆಯುತ್ತೆ. So when you are in the final semester of the exam, you are eligible for to write the PGCET exam. Or if you have already finished the graduation ಮುಗಿಸಾಗಿದ್ರು ಕೂಡ ನೀವು ಎಲಿಜಿಬಲ್ ಆಗಿರುತ್ತೆ. ಸೊ ನಾನು ಗ್ರಾಜುಯೇಷನ್ ಮುಗಿಸಿ 2-3 ವರ್ಷ ಆಗಿದೆ ಸರ್, ಸ್ಟಿಲ್ ಐ ಕ್ಯಾನ್ ರೈಟ್ ದ PGCET. Yes, you can write the PGCET any point of time, ಯಾವ ಟೈಮ್ ಅಲ್ಲಿ ಕೂಡ ಬರಿಬಹುದು. ಸೊ ಓನ್ಲಿ ಕ್ರೈಟೇರಿಯಾ you have to be graduate ಆಗಿರಬೇಕು. ಜೊತೆಗೆ or else if you are in a final year semester also, ಅಥವಾ ಫೈನಲ್ ಇಯರ್ ಅಲ್ಲಿ ಇದ್ರೂ ಕೂಡ you can write the PGCET exam. ಸೆಕೆಂಡ್ ಕ್ರೈಟೇರಿಯಾ ಬರುತ್ತೆ, ದಟ್ ಈಸ್ ಫಾರ್ MBA and MCA ಬೋತ್ ಆಗಿರುತ್ತೆ. ಅಗ್ರಿಗೇಟ್ ಮಿನಿಮಮ್ ಆಫ್ 50% ಮಾರ್ಕ್ಸ್. ಅಂದ್ರೆ ನಿಮ್ಮ ಗ್ರಾಜುಯೇಷನ್ ಅಲ್ಲಿ ಓವರ್ ಆಲ್ 50%, 50% ಅಷ್ಟು ನಿಮಗೆ ಅಗ್ರಿಗೇಟ್ ಪರ್ಸೆಂಟೇಜ್ ಆಗಿರಬೇಕು. ಸೊ ಇನ್ ಕೇಸ್ ಇದು GM ದವ್ರಿಗೆ, ಜನರಲ್ ಮೆರಿಟ್ ದವ್ರಿಗೆ. ಇನ್ ಕೇಸ್ SC ST ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ರೆ ನಿಮ್ಗೆ 45% ಆಗಿದ್ರು ನಡೆಯುತ್ತೆ. GM ಕ್ಯಾಟಗರಿಗೆ ಮಿನಿಮಮ್ 50% ಆಗಿರಬೇಕು. ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಸರ್ ನಾನು ಇವಾಗ ನಾನು 5th ಸೆಮಿಸ್ಟರ್ 6th ಸೆಮಿಸ್ಟರ್ ಇದ್ದೀನಿ ಸರ್ ನಾನು, ಬಟ್ ನನಗೆ 5th ಸೆಮಿಸ್ಟರ್ ಅಲ್ಲಿ ಅಥವಾ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಅಥವಾ ಸೆಕೆಂಡ್ ಸೆಮಿಸ್ಟರ್ ಯಾವುದೇ ಸೆಮಿಸ್ಟರ್ ಅಲ್ಲಿ ನಿಮ್ದು ಪೇಪರ್ ಬ್ಯಾಕ್ ಆಗಿದ್ವು ಸರ್, ಪೇಪರ್ ಬ್ಯಾಕ್ ಇದಾವೆ, ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ, ನಂದು 5th ಸೆಮಿಸ್ಟರ್ ಪೇಪರ್ ಬ್ಯಾಕ್ ಆಗಿದೆ. ಆಮ್ ಐ ಎಲಿಜಿಬಲ್? ಎಸ್, ಯು ಆರ್ ಆಲ್ಸೋ ಎಲಿಜಿಬಲ್ ಟು ರೈಟ್ ದ PGCET. ಬಟ್ ನೀವು ಎಲ್ಲಿವರೆಗೂ ಈ ಪೇಪರ್ ಗಳನ್ನ ಕ್ಲಿಯರ್ ಮಾಡ್ಕೊಂಡಿರ್ಬೇಕು ಅಂದ್ರೆ ದ ಡೇ ವೆನ್ ಯು ಗೋಯಿಂಗ್ ಟು ಡು ದ ಅಡ್ಮಿಷನ್. MBA ಕಾಲೇಜ್ ಹೋಗಿ ಅಡ್ಮಿಷನ್ ಯಾವತ್ ಮಾಡ್ತಿರಲ್ವಾ ಅಲ್ಲಿವರೆಗೂ ಆ ಪೇಪರ್ ಕ್ಲಿಯರ್ ಆಗಿದ್ರೆ ಸಾಕು. ನೀವು ಆಪ್ಷನ್ ಎಂಟ್ರಿ ಮಾಡಬಹುದು, ಕಾಲೇಜ್ ಸೆಲೆಕ್ಷನ್ ಮಾಡಬಹುದು, PGCET ಎಕ್ಸಾಮ್ ಬರಿಬಹುದು, ಯು ಆರ್ ಎಲಿಜಿಬಲ್ ಟು ಗೆಟ್ ದ ರಿಸಲ್ಟ್ ಆಲ್ಸೋ. ಬಟ್ ಎಲ್ಲಿವರೆಗೂ ನಿಮ್ಮ ಪೇಪರ್ ಗಳೆಲ್ಲ ಕ್ಲಿಯರ್ ಆಗಿರಬೇಕು ಅಥವಾ ನೀವು ಗ್ರಾಜುಯೇಟ್ ಆಗಿರ್ಬೇಕು ಅಂದ್ರೆ ದ ಡೇ ವೆನ್ ಯು ಆರ್ ಗೋಯಿಂಗ್ ಟು ಡು ದ ಅಡ್ಮಿಷನ್ ಟು MBA and MCA. MBA ಮತ್ತು MCA ಯಾವಾಗ ಹೋಗಿ ಅಡ್ಮಿಷನ್ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿವರೆಗೂ ನಿಮ್ದು ಎಕ್ಸಾಮ್ ಕ್ಲಿಯರ್ ಆಗಿದ್ರೆ ಸಾಕು. ನೀವು ಬ್ಯಾಕ್ಲಾಗ್ ಇದೆ ಸರ್ ನಾನು ಪ್ರಿಪೇರ್ ಆಗ್ಬೇಕಾ,
ತುಂಬಾ ಜನ ಡೌಟ್ಸ್ ಇರುತ್ತೆ, ತಲೆ ಕೆಡಿಸ್ಕೊಬೇಡ್ರಿ, ಪೇಪರ್ ಬ್ಯಾಕ್ಲಾಗ್ ಆಗೋದು ಆಗುತ್ತೆ. ಸೊ ಡೋಂಟ್ ಲೂಸ್ ಅ ಹೋಪ್, ಪೇಪರ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ರಿ, ಜೊತೆಗೆ PGCET ಕೂಡ ಪ್ರಿಪೇರ್ ಆಗ್ರಿ. ಯು ಆರ್ ಎಲಿಜಿಬಲ್ ಫಾರ್ ಟು ರೈಟ್ PGCET ಎಕ್ಸಾಮ್. ಪೇಪರ್ ಬ್ಯಾಕ್ ಹೋದ್ರೆ ತಲೆ ಕೆಡಿಸ್ಕೊಬೇಡ್ರಿ. ಸೊ MBA MCA ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋ ದಿನದವರೆಗೂ ನಿಮ್ಮ ಪೇಪರ್ ಕ್ಲಿಯರ್ ಆಗಿದ್ರೆ ಸಾಕು. ಸೆಕೆಂಡ್ ಡೌಟ್ ಕ್ಲಾರಿಫೈ ಆಯ್ತಾ? ನೆಕ್ಸ್ಟ್ ಡೌಟ್ ಬರುತ್ತೆ, ಹೌ ಟು ಅಪ್ಲೈ, ಯಾವ ರೀತಿ ಅಪ್ಲೈ ಮಾಡೋದು ಸರ್? ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಇದು ಅಪ್ಲಿಕೇಶನ್ ಯಾವ ರೀತಿ ಹಾಕೋದಿರುತ್ತೆ. ಸಿಂಪಲ್ ಅಪ್ಪಿ, KE ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮಗೆ ಲಿಂಕ್ ಬಿಡ್ತಾರೆ, ಅಪ್ಲಿಕೇಶನ್ ಲಿಂಕ್ ಬಿಡ್ತಾರೆ. ಆಬ್ವಿಯಸ್ಲಿ ನಮ್ಮ ಧ್ರುವಿಕ್ ಅಕಾಡೆಮಿ ಇರೋದು ಅದಕ್ಕೋಸ್ಕರ ಸೊ ನಾವು ಹೇಳ್ತೀವಿ ಧ್ರುವಿಕ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಯಾವಾಗ ಅಪ್ಲಿಕೇಶನ್ ಬಿಡ್ತಾರೋ ದ ನೆಕ್ಸ್ಟ್ ಮೂಮೆಂಟ್ ವಿ ಆರ್ ಗೋಯಿಂಗ್ ಟು ರಿಲೀಸ್ ದ ವಿಡಿಯೋ. ಹೇಳ್ತೀವಿ ಅಪ್ಲಿಕೇಶನ್ ಹಾಕೋದು ಹೆಂಗೆ, ವಾಟ್ ಆರ್ ದ ಕ್ರೈಟೇರಿಯಾ, ಏನೇನ್ ಡಾಕ್ಯುಮೆಂಟ್ಸ್ ಗಳು ಇರಬೇಕು, ಯಾವ ರೀತಿ ಅಪ್ಲೈ ಮಾಡೋದು, ಪ್ರತಿಯೊಂದು ಹೇಳ್ಕೊಡ್ತೀವಿ. KE ಅಪ್ಲಿಕೇಶನ್ ಹಾಕೋದು ಅಫಿಷಿಯಲ್ ಆಗಿ KE ದವರು ರಿಲೀಸ್ ಮಾಡ್ತಾರೆ. ಅವ್ರ ಒಂದು KE ಚಾನಲ್ ಅಥವಾ KE ಒಂದು ವೆಬ್ಸೈಟ್ ಅಲ್ಲಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅನ್ನೋ ಒಂದು ಚಾನಲ್ ಅಲ್ಲಿ ದೇ ಆರ್ ಗೋಯಿಂಗ್ ಟು ರಿಲೀಸ್ ದ ಅಪ್ಲಿಕೇಶನ್. ಅಲ್ಲಿಂದ ನೀವು ಅಪ್ಲಿಕೇಶನ್ ಹಾಕಿರೋ ಸಾಕು. ಡೋಂಟ್ ವರಿ, ವಿ ವಿಲ್ ಬಿ ದೇರ್ ಅಂಡ್ ವಿ ಆರ್ ಗೋಯಿಂಗ್ ಟು ಗೈಡ್ ಯು ಹೌ ಟು ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಆಲ್ಸೋ. ಕ್ಲಿಯರ್ ಅಬೌಟ್ ದಿಸ್ ಒನ್. ನೆಕ್ಸ್ಟ್ ಡೌಟ್ ಬರುತ್ತೆ, ದಟ್ ಈಸ್ ಡಾಕ್ಯುಮೆಂಟ್ಸ್ ಯಾವ ಬೇಕಾಗುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ, ನಾನು ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ಸರ್ ಡಾಕ್ಯುಮೆಂಟ್ಸ್ ಗಳು ಯಾವ ಬೇಕಾಗುತ್ತೆ. ಸಿಂಪಲ್ ಡಾಕ್ಯುಮೆಂಟ್ಸ್ ಅಪ್ಪಿ, ನೀವು ಅಪ್ಲೈ ಮಾಡುವಾಗ ನಿಮ್ಮ ಹತ್ರ ಎಷ್ಟು ಡಾಕ್ಯುಮೆಂಟ್ಸ್ ಇರುತ್ತೋ ಅಷ್ಟು ಕೊಟ್ರೆ ಸಾಕು. ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಅಪ್ಲಿಕೇಶನ್ ಹಾಕುವಾಗ್ಲೇ ಬೇಕು ಅಂತಿಲ್ಲ. ಅಪ್ಲಿಕೇಶನ್ ಹಾಕುವಾಗ ಏನ್ ಕೇಳ್ತಾರಪ್ಪ, ನಿಮ್ಮ ಆಧಾರ್ ನಂಬರ್ ಕೇಳ್ತಾರೆ, 10th ಮಾರ್ಕ್ಸ್ ಕೇಳ್ತಾರೆ, ಸೆಕೆಂಡ್ PUC ಒಂದೊಂದು ಹೇಳ್ತಾರೆ ನೋಡ್ರಿ. ಸೊ ನಿಮಗೆ SSLC 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ಅಂದ್ರೆ ಅಪ್ಲೈ ಮಾಡೋದಿರಲ್ಲ, ಅಪ್ಲೋಡ್ ಮಾಡೋದಿರಲ್ಲ, ಓನ್ಲಿ ಯು ಹ್ಯಾವ್ ಟು ಎಂಟರ್. ಕೆಲವೊಂದ್ಸರಿ ಏನ್ ಮಾಡ್ತಾನೆ, ಸ್ಯಾಟ್ ನಂಬರ್ ಅಂತ ಕೇಳ್ಬಿಡ್ತಾನೆ. ಸೊ ಸ್ಯಾಟ್ ನಂಬರ್ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಸ್ಯಾಟ್ ನಂಬರ್ ಇರುತ್ತೆ. ಆ ಸ್ಯಾಟ್ ನಂಬರ್ ನೀವು ಹಾಕ್ಬಿಟ್ಟು ಆಟೋಮೆಟಿಕ್ ಇಟ್ ಇಸ್ ಗೋಯಿಂಗ್ ಟು ಫೆಚ್. ಇವಾಗ ಏನಾಗಿದೆ, ಲಾಸ್ಟ್ ಇಯರ್ ಅಲ್ಲಿ ಎಲ್ಲ ಕೂಡ ಡಿಜಿ ಲಾಕರ್ ಅಲ್ಲಿ ಕೇಳ್ಬಿಟ್ಟಿದ್ದಾರೆ. ಸೊ ನಿಮ್ಮ ಡಿಜಿ ಲಾಕರ್ ಅಲ್ಲಿ ಪ್ರತಿಯೊಂದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೂಡ ಅಪ್ಲೋಡ್ ಆಗ್ಬಿಟ್ಟಿರುತ್ತೆ. ನೀವು ಡಿಜಿ ಲಾಕರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲಾನು ಫೆಚ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸೊ ಡಿಜಿ ಲಾಕರ್ ಆಟೋಮೆಟಿಕಲಿ ಇಟ್ ಇಸ್ ಗೋಯಿಂಗ್ ಟು ಗಿವ್ ಆಕ್ಸೆಸ್ ಟು KE ವಿಲ್ ಆಕ್ಸೆಸ್ ಎಲ್ಲಾ ಮಾರ್ಕ್ಸ್ ಕಾರ್ಡ್ ಕೂಡ ಆಕ್ಸೆಸ್ ಮಾಡುತ್ತೆ. ಸೊ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ನೆಕ್ಸ್ಟ್ ಸೆಕೆಂಡ್ PUC 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ನೆಕ್ಸ್ಟ್ ಇವೆಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆನ್ಪಿಡ್ಕೊಡ್ರಿ, ಇನ್ನು ನೀವು 6 ಸೆಮಿಸ್ಟರ್ ಇದ್ದೀರಾ, ಇನ್ನು ಕೂಡ ಎಕ್ಸಾಮ್ ಆಗಿರೋದಿಲ್ಲ. ಸೊ ಅಪ್ಲೈ ಮಾಡುವಾಗ ನಿಮ್ಮ ಎಕ್ಸಾಮಿನೇಷನ್ ಆಗಿಲ್ಲ, ಸಮಸ್ಯೆ ಇಲ್ಲ, ಆಗಿಲ್ಲ ಅಂದ್ರೂ ಕೂಡ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗಲ್ಲ. ಸೊ ಎಲ್ಲಿವರೆಗೂ ಆಗಿರುತ್ತೋ, ಈಗ ನಿಮಗೆ 4th ಸೆಮಿಸ್ಟರ್ ವರೆಗೂ ರಿಸಲ್ಟ್ ಬಂದಿತ್ತು, 5th ಸೆಮಿಸ್ಟರ್ ವರೆಗೂ ರಿಸಲ್ಟ್ ಬಂದಿತ್ತು, ಅದನ್ನಷ್ಟೇ ಹಾಕೊಡ್ರಿ. ಒರಿಜಿನಲ್ ರಿಸಲ್ಟ್ ಬಂದಿಲ್ಲ, ಒರಿಜಿನಲ್ ಕಾಪಿ ಬಂದಿಲ್ಲ ಸರ್, ಸಮಸ್ಯೆ ಇಲ್ಲ. ನಿಮ್ಮ ಹತ್ರ ಜೆರಾಕ್ಸ್ ಕಾಪಿ ಇರುತ್ತೆ, ಜೆರಾಕ್ಸ್ ಕಾಪಿ ತೋಡ್ರಿ, ಪ್ರಿನ್ಸಿಪಲ್ ಹತ್ರ ಸಿಗ್ನೇಚರ್ ಮಾಡಿಸ್ರಿ, ಅದನ್ನೇ ಕೊಡೋದು, ಸಮಸ್ಯೆ ಇಲ್ಲ. ನಿಮ್ಮ ಹತ್ರ ಎಲ್ಲಿವರೆಗೂ ಸರ್ಟಿಫಿಕೇಟ್ ಇರುತ್ತೋ ಅಲ್ಲಿವರೆಗೂ ನಿಮ್ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಅದು ಕೂಡ ಅಪ್ಲೋಡ್ ಮಾಡೋ ನೆಸೆಸಿಟಿ ಇರಲ್ಲ. ಇನ್ ಕೇಸ್ ಕೇಳಿದ್ರೆ ಅಪ್ಲೋಡ್ ಮಾಡಬೇಕು, ಇಲ್ಲ ಮುಂದೆ 8 ಆಪ್ಷನ್ ಕೊಡ್ತಾರೆ, ಅವಾಗ ಕೂಡ ಅಪ್ಲೋಡ್ ಮಾಡಬಹುದು, ನೋ ಇಶ್ಯೂಸ್. ನೆಕ್ಸ್ಟ್ ಬರುತ್ತೆ ಸ್ಟಡಿ ಸರ್ಟಿಫಿಕೇಟ್ 7 years. ಅಂದ್ರೆ ನೀವು ಕರ್ನಾಟಕದಲ್ಲಿ 7 ವರ್ಷ, ಎನಿ 7 years ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಡಿಗ್ರಿ ವರೆಗೂ, 1ನೇ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿ ವರೆಗೂ ಯಾವ್ದಾದ್ರು 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ನ ಆ ಕಾಲೇಜ್ ಅಥವಾ ಸ್ಕೂಲ್ ಅಲ್ಲಿ ನೀವು ತಗೊಂಡು ಇಟ್ಕೊಂಡಿರ್ಬೇಕು. ಇಟ್ ಈಸ್ ಟು ಪ್ರೂವ್ ದಟ್ ಯು ಆರ್ ಕರ್ನಾಟಕ ಸ್ಟೂಡೆಂಟ್. ನೀವು 7 ವರ್ಷ ಕರ್ನಾಟಕದಲ್ಲಿ ಓದಿದಿರಾ ಅಂದ್ರೆ ಯು ಆರ್ ಟ್ರೀಟೆಡ್ ಆಸ್ ಅ ಕರ್ನಾಟಕ ಸ್ಟೂಡೆಂಟ್. ಟು ಪ್ರೂವ್ ದಟ್ ಯು ಆರ್ ದ ಸಿಟಿಸನ್ ಆರ್ ಯು ಆರ್ ದ ಡೊಮಿಸೈಲ್ ಆಫ್ ಕರ್ನಾಟಕ ನಿಮ್ದು ಇದೆ ಅನ್ನೋ ಕಾರಣಕ್ಕೋಸ್ಕರ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಾರೆ. ಬಟ್ ಈ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಕ್ ಕೇಳೋದಿಲ್ಲ ಅವರು. ಸೊ ಕೇಳಿದ್ರೆ ಅಪ್ಲೋಡ್ ಮಾಡೋಣ, ಬಟ್ ಕೇಳೋದಿಲ್ಲ. ಅದನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ದೇ ವಿಲ್ ಆಸ್ಕ್ ಯು ದಟ್. ಸೊ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಯಾರ್ಯಾರಿಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಗೊತ್ತಿಲ್ಲ, ಈಗ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ದವರಿಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬರಲ್ಲ. ಸೊ ಜನರಲ್ ಮೆರಿಟ್ ನಿಮಗೆ ಇದು ಅವಾಯ್ಡ್ ಮಾಡ್ಕೊಂಡ್ಬಿಡ್ರಿ. ಇನ್ ಕೇಸ್ ನಿಮ್ದು 2A ಆಗಿರುತ್ತೆ, 2B ಆಗಿರುತ್ತೆ, 3A ಆಗಿರುತ್ತೆ, 3B ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ್ ಕೇಳ್ರಿ. ಸೊ ನಮ್ದು ಯಾವ್ದು 2A ನಾ, 2B ನಾ, 3A ನಾ, 3B ನಾ, SC ಕ್ಯಾಟಗರಿನ, ST ಕ್ಯಾಟಗರಿನ, EWS ಇಲ್ಲ ಇದರಲ್ಲಿ, ಯು ಡೋಂಟ್ ಹ್ಯಾವ್ EWS. ಸೊ ಓನ್ಲಿ 2A, 2B, 3A, 3B ಇದಿದ್ರೆ ಸಾಕು. ಜೊತೆಗೆ SC ST ಕ್ಯಾಟಗರಿ. ಸೊ ನಿಮ್ದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. To claim so the reservation, to claim the reservation you need to have the caste income certificate. General merit student ಗೆ ಇದು ಯಾವುದು ಕೂಡ ಬರೋದಿಲ್ಲ. ನೆಕ್ಸ್ಟ್ ಬರುತ್ತೆ ವೆರಿಫಿಕೇಶನ್ ಸ್ಲಿಪ್. ನಿಮ್ದು ಇದೆಲ್ಲ ಕೂಡ ನೆಕ್ಸ್ಟ್ ಸ್ಟೆಪ್ ಅಪ್. ನಿಮ್ಗೆ ರಿಸಲ್ಟ್ ಬಂದಾದ್ಮೇಲೆ, ನಿಮಗೆ ರಿಸಲ್ಟ್ ಎಲ್ಲ ಬಂದಾದ್ಮೇಲೆ ಆಪ್ಷನ್ ಇಂಟರ್ ಟೈಮ್ಗೆ ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ. ಆ ವೆರಿಫಿಕೇಶನ್ ಸ್ಲಿಪ್ ಬೇಕು. ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಇಫ್ ಯು ಆರ್ ಫ್ರಮ್ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್, ನೀವೇನಾದ್ರು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್, HK ಸ್ಟೂಡೆಂಟ್ ಆಗಿದ್ರೆ, ಹೈದರಾಬಾದ್ ಕರ್ನಾಟಕ, ಈಗ ಕಲಬುರಗಿ ಆಗಿರ್ಲಿ, ಬೀದರ್ ಆಗಿರ್ಲಿ, ಸೊ ಕೊಪ್ಪಳ, ಇವರೆಲ್ಲ ಕೂಡ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್. ಸೊ ಅದನ್ನ HK ಅಂತಾರೆ. ಸೊ ಅಂದ್ರೆ 371J ಸರ್ಟಿಫಿಕೇಟ್ ಬೇಕಾಗುತ್ತೆ. ಯಾರ್ಯಾರು ಹೈದರಾಬಾದ್ ಕರ್ನಾಟಕ
ರೀಜನಲ್ ಬಿಲಾಂಗ್ ಇದ್ರ ನಿಮಗೆ 371J ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಫ್ ಯು ವಾಂಟ್ ಟು ಕ್ಲೇಮ್ ಹೈದರಾಬಾದ್ ಕರ್ನಾಟಕ, ಪ್ಲೀಸ್ ಐ ಆಮ್ ರಿಕ್ವೆಸ್ಟಿಂಗ್ ಯು, ಯಾರು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಎಲ್ಲ ತೆಗೆಸ್ಕೊಂಡು ಅದು 5 ವರ್ಷದ ವ್ಯಾಲಿಡಿಟಿ, 5 ಇಯರ್ಸ್ ವ್ಯಾಲಿಡಿಟಿ ಇಲ್ಲ ಅಂದ್ರೆ ಇವಾಗಲೇ ಮಾಡಿಸಿಟ್ಕೊಡ್ರಿ. ಯಾರ ಹತ್ರ 371J ಸರ್ಟಿಫಿಕೇಟ್ ಇಲ್ಲ, ಯಾರು ಹೈದರಾಬಾದ್ ಕರ್ನಾಟಕ ರೀಜನ್ ಬಿಲಾಂಗ್ ಆಗಿದ್ರ ನಿಮ್ಮ ಹತ್ರ 371J ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಪ್ಲೀಸ್ 371J ಸರ್ಟಿಫಿಕೇಟ್ ನಿಮ್ಮ ಹತ್ರ ತೆಗೆಸಿಟ್ಕೊಂಡಿರಿ. ಸೊ ಯು ಕ್ಯಾನ್ ಕ್ಲೇಮ್, ಬಿಕಾಸ್ ತುಂಬಾ ಜನ ಸ್ಟೂಡೆಂಟ್ಸ್ ಲಾಸ್ಟ್ ವರ್ಷ ಏನ್ ಮಾಡಿದ್ರೆ, although they are becoming to belong to 2A category, 2B category, SC category, ST category ಆದ್ರೂ ಕೂಡ ಅವ್ರ ಹತ್ರ ಸರ್ಟಿಫಿಕೇಟ್ ಇರಲಿಲ್ಲ ಟು ಪ್ರೂವ್ ಮಾಡೋಕೆ ಸರ್ಟಿಫಿಕೇಟ್ ಇಲ್ಲ. ಅವಾಗ ಒಳ್ಳೆ ಕಾಲೇಜು ನಿಮಗೆ ಬರುವಂತ ಚಾನ್ಸಸ್ ಮಿಸ್ ಆಗುತ್ತೆ. ಹಂಗಾಗಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಯಾರ ಹತ್ರ ಇಲ್ಲ, 5 ವರ್ಷದ ವ್ಯಾಲಿಡಿಟಿ ಒಳಗಿರುವಂತಹ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಜೊತೆಗೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಇದ್ರೆ ನೀವು ಇದನ್ನು ಕೂಡ ತೆಗೆಸಿಟ್ಕೊಂಡ್ರೆ ಇಟ್ ಇಸ್ ಗೋಯಿಂಗ್ ಟು ಬೆನಿಫಿಟ್ ಯು. ಜೊತೆಗೆ ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ರ ಸರ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನಡೆಯುತ್ತಾ? ನೋ, ಕನ್ನಡ ರಿಸರ್ವೇಶನ್ ಇಸ್ ನಾಟ್ ದೇರ್. ಕನ್ನಡ ಮಾಧ್ಯಮ ರಿಸರ್ವೇಶನ್ ಇದರಲ್ಲಿ ಇಲ್ಲ, NCC ಇಲ್ಲ, ಸ್ಪೋರ್ಟ್ಸ್ ಇಲ್ಲ. ಓನ್ಲಿ ರಿಸರ್ವೇಶನ್ ಇರೋದು ಕಾಸ್ಟ್ ಬೇಸ್ಡ್ ರಿಸರ್ವೇಶನ್, ದಟ್ ಈಸ್ 2A 2B 3A 3B SC ST ಕ್ಯಾಟಗರಿ. ಜೊತೆಗೆ ಎಕ್ಸ್ ಡಿಫೆನ್ಸ್, ನಿಮ್ಮ ಅಪ್ಪ ಅಮ್ಮ ಯಾರು ಅಪ್ಪ ಅಥವಾ ಅಮ್ಮ ಆಗಿರ್ಲಿ ಇವಾಗ ಏನೋ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರೆ ನಿಮಗೆ ಎಕ್ಸ್ ಡಿಫೆನ್ಸ್ ಕೋಟಾ ಇರುತ್ತೆ, ಅದನ್ನ ನೀವು ಕ್ಲೇಮ್ ಮಾಡ್ಕೋಬಹುದು. ಅವ್ರ ಸರ್ಟಿಫಿಕೇಟ್ ಇರುತ್ತೆ, ಅದನ್ನ ಸಬ್ಮಿಟ್ ಮಾಡಿದ್ರೆ ಎಕ್ಸ್ ಡಿಫೆನ್ಸ್ ಕೂಡ ಸಬ್ಮಿಟ್ ಮಾಡ್ಕೋಬಹುದು, ರಿಸರ್ವೇಶನ್ ತಗೋಬಹುದು. ಬಟ್ ಕನ್ನಡ ಮಾಧ್ಯಮ ಇರಲ್ಲ, NCC ಇರಲ್ಲ, ಸ್ಪೋರ್ಟ್ಸ್ ಇರಲ್ಲ, ಇವ್ಯಾವ ಕ್ಯಾಟಗರಿ ಕೂಡ ಇದರಲ್ಲಿ ಬರಲ್ಲ. ಇನ್ನೊಂದ್ಸತಿ ಹೇಳ್ತೀನಿ, 2A 2B 3A 3B GF ಕ್ಯಾಟಗರಿ ಯಾವ್ದು ಇರಲ್ಲ. ನಿಮಗೆ SC ST ಆಗಿದೆ SC ST, ಮತ್ತೆ ನಿಮಗೆ ಎಕ್ಸ್ ಡಿಫೆನ್ಸ್ ಕೋಟಾ, ನಿಮ್ಮ ಅಪ್ಪ ಅಮ್ಮ ಡಿಫೆನ್ಸ್ ಅಲ್ಲಿ ಇದ್ರೆ ಅದನ್ನ ನೀವು ಕ್ಲೇಮ್ ಮಾಡ್ಕೋಬಹುದು. ಇದನ್ನು ಹೊರತುಪಡಿಸಿ ಇನ್ ಯಾವುದು ಕೂಡ ಇರೋದಿಲ್ಲ. ಸೊ ಯಾವ ಡಾಕ್ಯುಮೆಂಟ್ಸ್ ಬೇಕು ಸರ್? ಸೊ ಡಾಕ್ಯುಮೆಂಟ್ಸ್ ಈಸ್ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಅಥವಾ ನೀವು ಇದನ್ನ ಡಿಗ್ರಿ ಮಾರ್ಕ್ಸ್ ಎಲ್ಲಾ ಸೆಮಿಸ್ಟರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕು, ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ. ಜೊತೆಗೆ ಇನ್ನೊಂದು ಆಡ್ ಮಾಡ್ಕೊಡ್ರಿ ಇಲ್ಲಿ, ಯಾವ್ದಪ್ಪ ಅಂದ್ರೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ PDC ಕೂಡ ಇವಾಗ ಕೊಡುವಂತ ಅವಶ್ಯಕತೆ ಇಲ್ಲ, ಬಿಕಾಸ್ ನಿಮ್ಗೆ ಸಿಗೋದಿಲ್ಲ. ನಿಮ್ದು ಎಲ್ಲಾ 6 ಸೆಮಿಸ್ಟರ್ ಎಲ್ಲ ಮುಗಿದ ಆದ್ಮೇಲೆ ನಿಮಗೆ PDC ಸಿಗುತ್ತೆ. ಸೊ ಯಾವಾಗ ನೀವು ಕಾಲೇಜ್ ಹೋಗಿ ಇದನ್ನೆಲ್ಲ ಸಬ್ಮಿಟ್ ಮಾಡೋದು, ಇವಾಗ ಏನೂ ಬೇಕಾಗಿಲ್ಲ. ಜಸ್ಟ್ ಬಿ ರೆಡಿ ವಿತ್ ದಿಸ್. ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಇದೆಯಾ ಇಲ್ಲ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡಿರಿ. ಬಿಕಾಸ್ ಈ ವಿಡಿಯೋ ಇರೋದಕ್ಕಪ್ಪ ನಿಮಗೆ PGCET ಬಗ್ಗೆ ಏನೇನು ಗೊತ್ತಿಲ್ಲ ತಿಳಿಸ್ಕೊಡೋಕೋಸ್ಕರ. ಹಂಗಾಗಿ ಈ ಸರ್ಟಿಫಿಕೇಟ್ ಗಳನ್ನ ರೆಡಿ ಮಾಡಿ ಇಟ್ಕೊಡ್ರಿ. ಸೊ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಫ್ ಯು ಆರ್ ಬಿಲಾಂಗ್ ಟು ದ ಕ್ಯಾಟಗರಿ ಆಫ್ ಮೆನ್ಷನ್, ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ ನಿಮಗೆ. ಜೊತೆಗೆ ಹೈದರಾಬಾದ್ ಕರ್ನಾಟಕ ಇದ್ರೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇದ್ರೆ ಅದನ್ನ ತೆಗೆಸಿಟ್ಕೊಡ್ರಿ. ಸೊ ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ದಟ್ ಇಸ್ ರಿಕ್ವೈರ್ಡ್ ಫಾರ್ ಯು. ಸೊ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು, ರೈಟ್? ಆಸ್ ಆಫ್ ನೌ ತಲೆ ಕೆಡ್ಸ್ಕೋಬೇಡ್ರಿ, ಯಾರ ಹತ್ರ ಇಲ್ಲ ಎಕ್ಸಾಮ್ ಮುಗಿಸಬೇಕಾದ್ರೆ ನೀವೇನ್ ಮಾಡಬಹುದು, ರೆಡಿ ಮಾಡ್ಕೋಬಹುದು. ಬಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ 371J ಸರ್ಟಿಫಿಕೇಟ್ ಸ್ವಲ್ಪ ರೆಡಿ ಮಾಡ್ಕೊಂಡ್ರೆ ಒಳ್ಳೇದು, ರೈಟ್? ಸೊ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಕ್ವೆಶ್ಚನ್ ದಟ್ ವಿ ಹ್ಯಾವ್ ಟು ಸಿ, ದಟ್ ಇಸ್ ಫೀಸ್ ಕನ್ಸೆಷನ್. ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಅನ್ಕೊಂಡ್ಬಿಡ್ತಾರ, ನಾನು ಒಳ್ಳೆ ರ್ಯಾಂಕ್ ಬಂದ್ರೆ ಫೀಸ್ ಕನ್ಸೆಷನ್ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ರ. ಬಟ್ ಒಂದು ನೆನ್ಪಿಡ್ಕೊಂಡ್ರಿ, PGCET ಎಕ್ಸಾಮ್ ಯಾರ್ಯಾರು ಬರೀತಾ ಇದ್ರಲ್ಲ, ನೀವಿಲ್ಲಿ ಫೀಸ್ ಕನ್ಸೆಷನ್ಗೋಸ್ಕರ ನೀವು ಎಕ್ಸಾಮ್ ನ ಬರೀತಾ ಇಲ್ಲ. ಟು ಗೆಟ್ ದ ಟಾಪ್ ಕಾಲೇಜ್, ಒಳ್ಳೆ ಕಾಲೇಜ್ಗೆ ಸೇರ್ಕೊಳ್ಳಕ್ಕೆ ಮಾತ್ರ ನೀವು PGCET ಎಕ್ಸಾಮ್ ಅನ್ನ ಬರೀತಿದ್ರ. ಇಟ್ ಮೀನ್ಸ್ ನೀವು ಫಸ್ಟ್ ರ್ಯಾಂಕ್ ಬರ್ರಿ, ನೀವು 25,000 ರ್ಯಾಂಕ್ ಬರ್ರಿ, ದ ಫೀಸ್ ವುಡ್ ಬಿ ದ ಸೇಮ್ ಫಾರ್ ಎವ್ರಿ ಒನ್. ಪ್ರತಿಯೊಬ್ಬರಿಗೂ ಫೀಸ್ ಸೇಮ್. ಬಟ್ ನಿಮ್ಮ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನೀವು ಯಾವ ಕಾಲೇಜ್ ಹೋಗ್ತಿರೋ ಡಿಸೈಡ್ ಆಗುತ್ತೆ. ನಿಮ್ಮ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಫೀಸ್ ಕನ್ಸೆಷನ್ ಇರೋದಿಲ್ಲ, ನೆನ್ಪಿಟ್ಕೊಡ್ರಿ. ಓನ್ಲಿ ದ ಕಾಲೇಜ್ ಡಿಸಿಷನ್ ಅಷ್ಟೇ ಇಲ್ಲಿ ಆಗುತ್ತೆ. ಸೊ ಹಂಗಾಗಿ ವಾಟ್ ಇಸ್ ದ ಫೀಸ್ ಕನ್ಸೆಷನ್? ಫೀಸ್ ಕನ್ಸೆಷನ್ ಏನಾಗುತ್ತೆ, ಪ್ರೈವೇಟ್ ಕಾಲೇಜ್ ಹೋದ್ರೆ 57,750 ಆಸ್ ಆಫ್ ಲಾಸ್ಟ್ ಇಯರ್. ಇದು 67,000 ತಗೊಂಡ್ರು, 69,000 ತಗೊಂಡಿದ್ರು. ಬಟ್ 57,750 ರೂಪಾಯಿ ಪ್ಲಸ್ ಕಾಲೇಜ್ ಫೀಸ್ ಪ್ರೈವೇಟ್ ಕಾಲೇಜ್. ಸೊ ಎರಡು ಸೇರಿಸಿ ನಮಗೆ 2 ವರ್ಷಕ್ಕೆ 2.5 lakhs, ಅಬ್ಬಬ್ಬರ್ 2 ರಿಂದ 2.5 ಲಕ್ಷದಲ್ಲಿ ಇಡೀ ಎಂಟೈರ್ MBA ಮುಗಿಯುತ್ತೆ. ಅದೇ ಈ ಪ್ರೈವೇಟ್ ಕಾಲೇಜ್ಗಳ ಮೇಲೆ ಮ್ಯಾನೇಜ್ಮೆಂಟ್ ಹೋಗ್ಬೇಕಂದ್ರೆ 10 ಲಕ್ಷ, 12 ಲಕ್ಷ, 13 ಲಕ್ಷ, 15 ಲಕ್ಷವರೆಗೂ ಹೋಗುತ್ತೆ. ಸೊ ನೀವೇನ್ ಮಾಡ್ಬೋದು, PGCET ಬರೋದ್ರಿಂದ 2.5 ಲಕ್ಷ 2 ವರ್ಷದಲ್ಲಿ ಮುಗಿಸ್ಕೊಂಡ್ಬಿಡ್ಬೋದು, ಈಸಿ. ನೆಕ್ಸ್ಟ್ ಇನ್ನು ಗವರ್ಮೆಂಟ್ ಕಾಲೇಜ್ ಹೋಗ್ತೀರಾ ನೀವು, ಅಂದ್ರೆ ಸೊ ಕಾಲೇಜ್ ಫೀಸ್ ಬಂದ್ಬಿಟ್ಟು 57,000 ಅಲ್ಲ, ಇಲ್ಲಿ 20,000 ಫೀಸ್ ಇರುತ್ತೆ ಗವರ್ಮೆಂಟ್ ಕಾಲೇಜ್ಗೆ ಪ್ಲಸ್ ಯೂನಿವರ್ಸಿಟಿ ಫೀಸ್ ಇರುತ್ತೆ. ಆನ್ ಅನ್ ಅವರೇಜ್ ನೀವು 1 ಲಕ್ಷದಲ್ಲಿ ಮುಗಿಸ್ಕೊಂಡ್ಬಿಡ್ತಾರೆ PGCET ಎಲ್ಲಿ, ಗವರ್ಮೆಂಟ್ ಕಾಲೇಜಲ್ಲಿ. ಇಫ್ ಇಟ್ ಕೇಸ್ ಪ್ರೈವೇಟ್ ಕಾಲೇಜ್ ಹೋಗ್ತೀರಾ, ಸೊ ಒಳ್ಳೆ ಟಾಪ್ ಕಾಲೇಜ್ ಹೋಗ್ತೀರಾ ಅಂದ್ರೆ ನಿಮಗೆ 2.5 ಲಕ್ಷದಲ್ಲಿ ಎಂಟೈರ್ MBA ಆಗಿರ್ಲಿ MCA ಆಗಿರ್ಲಿ ಮುಗಿದಿರುತ್ತೆ. ಸೊ ದಿಸ್ ದ ಫೀಸ್ ಕನ್ಸೆಷನ್. ಅಗೇನ್ ಐ ಆಮ್ ಟೆಲಿಂಗ್ ಯು, ಯು ಆರ್ ನಾಟ್ ಕಾಂಪಿಟಿಂಗ್ ಹಿಯರ್ ಟು ಮೇಕ್ ದ ಫೀಸ್ ರೆಡ್ಯೂಸ್. ನೋ, ಯು ಆರ್ ಓನ್ಲಿ ಕಾಂಪಿಟಿಂಗ್ ಹಿಯರ್ ಟು ಗೆಟ್ ಅ ಟಾಪ್ ಕಾಲೇಜ್ ಬರಕ್ಕೆ ಅಷ್ಟೇ ಕಾಂಪೀಟ್ ಮಾಡ್ತೀರಾ. ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ನೆಕ್ಸ್ಟ್ ಒಂದು ಡೌಟ್ ಬರುತ್ತೆ ತುಂಬಾ ಜನ ಸ್ಟೂಡೆಂಟ್ಗೆ, ದಟ್ ಐ ಹ್ಯಾವ್ ನಾಟ್ ಆಡೆಡ್ ಇನ್ ದಿಸ್ ಸ್ಲೈಡ್. ಸರ್ PGCET ಹೆಂಗ್ ಡಿಸೈಡ್ ಆಗುತ್ತೆ, ಯಾವ ಬೇಸಿಸ್ ಮೇಲೆ ರ್ಯಾಂಕಿಂಗ್ ಡಿಸೈಡ್ ಆಗುತ್ತೆ? ನೆನ್ಪಿಟ್ಕೊಳ್ಳಿ ಸರ್, ಈಗ A ಅನ್ನೋನ್ ಒಬ್ಬನಿದ್ದಾನೆ, B ಅನ್ನೋನ್ ಒಬ್ಬನಿದ್ದಾನೆ, ರೈಟ್? ಇವಾಗ A ಅನ್ನೋನ್ಗೆ ಫಾರ್ ಎಕ್ಸಾಂಪಲ್ ಹಿ ಸ್ಕೋರ್ 65, B ಅನ್ನೋನ್ ಕೂಡ ಹಿ ಸ್ಕೋರ್ 65 PGCET. ಇಬ್ಬರ ನಡುವೆ ರ್ಯಾಂಕ್ ಹೆಂಗ್ ಡಿಸೈಡ್ ಆಗುತ್ತೆ ಸರ್? 2 ಕ್ರೈಟೇರಿಯಾ.
ಅಂದ್ರೆ ಮುಂಚೆ ಒಂದು ಫಾಲೋ ಮಾಡ್ತಾರೆ, ಈಗ ಒಂದು ಫಾಲೋ ಮಾಡ್ತಾರೆ. ಎರಡು ಕ್ರೈಟೇರಿಯಾ ಏನಪ್ಪಾ? ದ ಫಸ್ಟ್ ಕ್ರೈಟೇರಿಯಾ ಬಂದ್ಬಿಟ್ಟು ನಿಮ್ಮ ಗ್ರಾಜುಯೇಷನ್ ಪರ್ಸೆಂಟೇಜ್ ಎಷ್ಟಾಗಿದೆ. ಸಪೋಸ್ ಅಂಟಿಲ್ 5th ಸೆಮಿಸ್ಟರ್ ವರೆಗೂ ಇವನ್ ಎ ಅನ್ನೋ 75% ಮಾಡಿದ್ದ, ಬಿ ಅನ್ನೋನು 80% ಮಾಡಿದ್ದ ಅಂಟಿಲ್ 5th ಸೆಮಿಸ್ಟರ್, ರೈಟ್? ಎಕ್ಸಾಮ್ ಆಗೋ ಟೈಮಲ್ಲಿ 5th ಸೆಮಿಸ್ಟರ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಬಿ ಅನ್ನೋನ್ಗೆ 65 + 80 ಆಗುತ್ತೆ. ಸೊ ಹಿ ಗಾಟ್ ದ ಫಸ್ಟ್ ರ್ಯಾಂಕ್, ಇವ್ಗೆ 65 + 75 ಹಿ ಗಾಟ್ ಸೆಕೆಂಡ್ ರ್ಯಾಂಕ್. ಅಂದ್ರೆ ಏನಾಗುತ್ತೆ, ಯಾವಾಗ ಗ್ರಾಜುಯೇಷನ್ ಪರ್ಸೆಂಟೇಜ್ ಆಡ್ ಆಗುತ್ತೆ, ವೆನ್ 2% ಇಬ್ಬರದು ಸೇಮ್ ಮಾರ್ಕ್ಸ್ ಆದಾಗ ಅವಾಗ ಗ್ರಾಜುಯೇಷನ್ ಆಡ್ ಆಗುತ್ತೆ. ಇನ್ನೊಂದು ಕ್ರೈಟೇರಿಯಾ ಬರುತ್ತೆ, ಐ ಡೋಂಟ್ ಫೀಲ್ ಇಟ್ ಇಸ್ ಅ ಸೈಂಟಿಫಿಕ್ ವರ್ಡ್, ಬಟ್ ಇದು ಆಗಿದೆ, ದಟ್ ಅವರು ಅಫಿಷಿಯಲಿ ಹೇಳಿಲ್ಲ, ಬಟ್ ವಿ ಅನಲೈಸ್ಡ್ ಇಟ್, ನಾವು ಅನಲೈಸ್ ಮಾಡಿದ್ವಿ. 2024 ಇದರ ಆಗಿತ್ತು. ಏನಾಗ್ಬೇಕು ಅಂದ್ರೆ, ರೈಟ್, ಏನಾಗಿತ್ತಪ್ಪ ಅಂದ್ರೆ, ಯಾರು ಫಸ್ಟ್ ಹುಟ್ಟಿದ್ರಲ್ಲ ಅವನು ಫಸ್ಟ್ ರ್ಯಾಂಕ್. ಅಂದ್ರೆ ಏನಪ್ಪ, ಫಾರ್ ಎಕ್ಸಾಂಪಲ್ ಇವನು ಜನವರಿ 1, 2002 ಹುಟ್ಟಿದ್ದ ಅನ್ಕೊಳ್ರಿ. ಇವನು ಮಾರ್ಚ್ 3, 2022 ಹುಟ್ಟಿದ್ದ ಅನ್ಕೊಳ್ರಿ. ಸೊ ಇವನು ಮುಂಚೆ ಹುಟ್ಟಿದ, ಇವನು ಆಮೇಲೆ ಹುಟ್ಟಿದ. ಯೂನಿಕ್ ಫಸ್ಟ್ ರ್ಯಾಂಕು, ಯೂನಿಕ್ ಸೆಕೆಂಡ್ ರ್ಯಾಂಕ್. ಬೇಸ್ಡ್ ಆನ್ ಡೇಟ್ ಆಫ್ ಬರ್ತ್ ಆಲ್ಸೋ ಅವರು ರ್ಯಾಂಕ್ ಲೊಕೇಶನ್ ಮಾಡಬಹುದು, ಆರ್ ಎಲ್ಸ್ ಬೇಸ್ಡ್ ಆನ್ ಡಿಗ್ರಿ ಪರ್ಸೆಂಟೇಜ್. ಐ ಪರ್ಸನಲಿ ಫೀಲ್ ಇಟ್ ಇಸ್ ಅ ಸೈಂಟಿಫಿಕ್, ಯಾವುದು ಡಿಗ್ರಿ ಪರ್ಸೆಂಟೇಜ್ ಮೇಲೆ. ಬಟ್ ಸಮಟೈಮ್ಸ್ ದೇ ಮೇ ಫಾಲೋ ಲೈಕ್ ದಿಸ್, ಬಟ್ ಇದನ್ನ ಅಫಿಷಿಯಲಿ ಅವ್ರು ಹೇಳಿಲ್ಲ. ಕೆಲವೊಬ್ರು ಹೇಳಿದ್ದಾರೆ, ಬಟ್ ಅಫಿಷಿಯಲಿ ಹೇಳಿಲ್ಲ. ಬಟ್ ನಾವು ಎಲ್ಲಾ ಸ್ಟೂಡೆಂಟ್ಗಳದ್ದು ಡಾಟಾ ತಗೊಂಡು ವೆನ್ ವಿ ಅನಲೈಸ್, ಸೊ ಅವಾಗ ಈ ಒಂದು ಡಾಟಾ ಮೇಲೆ ಕೂಡ ಆಗಿತ್ತು. ಬಟ್ ವಿ ಡೋಂಟ್ ನೋ ಯಾವ ಬೇಸಿಸ್ ಮೇಲೆ ಕನ್ಸಿಡರ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನೀವು ನೆನ್ಪಿಡ್ಕೋಬೇಕು, ಯಾವಾಗ ಇಬ್ಬರದು ಮಾರ್ಕ್ಸ್ ಸೇಮ್ ಇರುತ್ತೋ ಆ ಟೈಮಲ್ಲಿ ಈ ರೀತಿ ಕನ್ಸಿಡರ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಯಾರಿಗೆ ಇದು ಮ್ಯಾಟರ್ ಆಗಲ್ಲ, ವೆನ್ ಯು ಗೋಯಿಂಗ್ ಟು ಸ್ಕೋರ್ ಮೋರ್ ದನ್ 70, 75, ಮೋರ್ ದನ್ 75 ಸ್ಕೋರ್ ಮಾಡ್ಬಿಟ್ರೆ ಇದು ಯಾವ್ದು ನಿಮ್ಗೆ ರಗಳೆನೇ ಇರೋದಿಲ್ಲ. ಹಂಗ ಹೇಳೋದು, ಪ್ಲೀಸ್ ಫೋಕಸ್ ಆನ್ PGCET, ಸ್ಟಾರ್ಟ್ ಪ್ರಿಪರೇಷನ್, ಒಳ್ಳೆ ರ್ಯಾಂಕ್ ತೆಗಿರಿ. ಇದ್ಯಾವುದು ಕೂಡ ಮ್ಯಾಟರ್ ಆಗಲ್ಲ. Don't worry about it. All right, fine. So that is how that you are going to analyze, right? So these are the common doubts that every student is having PGCET ಅಲ್ಲಿ. So ಇಷ್ಟು ನಿಮಗೆ ಗೊತ್ತಿರೋ ಸಾಕು. ನೆನ್ಪಿಟ್ಕೊಟ್ರೆ ಯಾವತ್ತು ಕೂಡ ಒಳ್ಳೆ ಟಾಪ್ ಕಾಲೇಜ್ಗೆ ಹೋಗ್ಬೇಕು. 2 ರಿಂದ 2.5 ಲಕ್ಷದಲ್ಲಿ ಮುಗಿಯುತ್ತೆ. RV ಕಾಲೇಜ್, PS ಕಾಲೇಜ್, ದಯಾನಂದ ಸಾಗರ, BMS ಈ ತರ ಕಾಲೇಜಲ್ಲಿ 2 ರಿಂದ 2.5 ಲಕ್ಷದಲ್ಲಿ MBA MCA ಮುಗಿಸ್ತೀರಾ ಅಂದ್ರೆ ಇಟ್ ಇಸ್ ಸೂಪರ್ಬ್, ಒಳ್ಳೆ ಕೆಲಸ. ಅದೇ ನೀವು ಈ ಕಾಲೇಜ್ ಹೋಗ್ಬೇಕಾದ್ರೆ 10 ಲಕ್ಷ 12 ಲಕ್ಷ ಡೊನೇಷನ್ ಕೊಟ್ಟು ಹೋಗೋದು ನೆಸೆಸಿಟಿ ಇರೋದಿಲ್ಲ. ರೈಟ್ ದ PGCET ಪ್ರಾಪರ್ಲಿ, ಪ್ರಿಪೇರ್ ವೆಲ್, ಒಳ್ಳೆ ತರದಿಂದ ಪ್ರಿಪೇರ್ ಆಗ್ರಿ, ಒಳ್ಳೆ ರ್ಯಾಂಕಿಂಗ್ ಬರುತ್ತೆ, ಟಾಪ್ ಕಾಲೇಜ್ ಹೋಗ್ತೀರಾ. ಅಂಡ್ ವೆರಿ ಸ್ಮಾಲ್ ಇನ್ಫಾರ್ಮೇಶನ್, ನಾಳೆ ನಾವು ವಿ ಆರ್ ಲಾಂಚಿಂಗ್ 4.0 ಬ್ಯಾಚ್, ಪರಾಕ್ರಮ್ 4.0 ಬ್ಯಾಚ್ ನ ಲಾಂಚ್ ಮಾಡ್ತಿದ್ವಿ ನಾಳೆಯಿಂದ. ಸೊ ಫ್ರಮ್ ಬೇಸಿಕ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಪರಾಕ್ರಮ್ 4.0 ದಲ್ಲಿ. ಆದಷ್ಟು ಬೇಗ ಪರಾಕ್ರಮ್ 4.0 ಗೆ ಜಾಯಿನ್ ಆಗ್ರಿ. ಏನ್ ಮಾಡ್ಬೇಕು, ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಡ್ರಿ. ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಆಗಿ ನೀವು ಡೈರೆಕ್ಟ್ ಆಗಿ ಬ್ಯಾಚ್ ನ ಪರ್ಚೇಸ್ ಮಾಡಬಹುದು. ನಾವು ಇಟ್ ಇಸ್ ಶೋಯಿಂಗ್ 3.0 ಅಂತ ಶೋ ಆಗ್ತಿದೆ, ನೋ ಇಶ್ಯೂಸ್. ಅದನ್ನೇ ಪರ್ಚೇಸ್ ಮಾಡ್ಕೊಂಡ್ರು ಕೂಡ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, 4.0 ಬಂದಾಗ ಆಕ್ಸೆಸ್ ಇರುತ್ತೆ, 5.0 ಬಂದಾಗ ಆಕ್ಸೆಸ್ ಇರುತ್ತೆ, ಟಾರ್ಗೆಟ್ ಬ್ಯಾಚ್ ಬಂದ್ರೆ ಆಕ್ಸೆಸ್ ಇರುತ್ತೆ. ಅಂಟಿಲ್ ಎಕ್ಸಾಮಿನೇಷನ್ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಈಚ್ ಅಂಡ್ ಎವ್ರಿಥಿಂಗ್, ಪ್ರತಿಯೊಂದು ಕೂಡ ಆಕ್ಸೆಸ್ ಇರುತ್ತೆ. ಎನಿ ಬ್ಯಾಚ್ ಯು ಜಾಯಿನ್, ನೋ ಇಶ್ಯೂಸ್ ಅಟ್ ಆಲ್. ಸೊ tomorrow onwards we are going to launch 4.0. ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಇಂದ. ಎವ್ರಿ ಡೇ ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ಎವ್ರಿ ಡೇ ಟೆಸ್ಟ್, ವೀಕ್ಲಿ ಟೆಸ್ಟ್, ಸಬ್ಜೆಕ್ಟಿವ್ ಟೆಸ್ಟ್, access to all the batches, study material, test series, 30 test series, more test series irutte. So it is only under one roof, that is Dhruvika Academy. So we will be there with you until you get college. College sigovargu nim jotege irತೀವಿ. So trust on us, definitely we are not going to leave you. ಡೆಫಿನೆಟ್ಲಿ ರೈಟ್. ಆದಷ್ಟು ಬೇಗ 4.0 ಪರಾಕ್ರಮ್ ಬ್ಯಾಚ್ ಗೆ ಜಾಯಿನ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಐ ಹೋಪ್ ನಿಮ್ಮೆಲ್ಲ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡಿದೆ ಅಂತ ಅನ್ಕೋತೀನಿ. ಇನ್ನೇನ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ರಿ. ಜೊತೆಗೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್, ಕ್ಲಾಸ್ ಶೆಡ್ಯೂಲ್, ವಾಟ್ಸ್ಆಪ್ ಗ್ರೂಪ್ ಎಲ್ಲ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗ್ರಿ. ಸೊ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಎವ್ರಿ ಕಂಟೆಂಟ್. ಸೊ ಇನ್ ಕೇಸ್ ನಿಮಗೆ ಏನೋ ಡೌಟ್ಸ್ ಇತ್ತಪ್ಪ ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಆನ್ 6361949484. You can contact on this number. Definitely will be there to help you out in each and every step. Thank you so much everyone. Thanks for joining the class. Good night, sweet dreams. Bye bye. Take care everyone. Thank you.